ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ರಾಜಮನೆತನಕ್ಕೆ ತನ್ನದೇ ಆದಂಥ ಒಂದು ಗೌರವ ಇದೆ. ಜೊತೆಗೆ ಆ ಮನೆತನದ ಬಗ್ಗೆ ಎಳ್ಳಷ್ಟು ಕೂಡ ಯಾವ ಜನರಿಗೂ ಹಳೆ ಮೈಸೂರು ಭಾಗದವರಿಗೆ ಬೇಸರ ಇಲ್ಲ, ಖುಷಿ ಇದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಮೈಸೂರು ರಾಜಮನೆತನಕ್ಕೂ ಆಗ್ಬರಲ್ಲ, ಆ ತಿಕ್ಕಾಟ ನಡೀತಾ ಇರುತ್ತೆ. ಚಾಮುಂಡೇಶ್ವರಿ ಬೆಟ್ಟ, ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಸಂಬಂಧಪಟ್ಟಂತೆ ಇದೀಗ ಒಡೆಯರ್ ವರ್ಸಸ್ ಸಿದ್ದರಾಮಯ್ಯ ಕಾಳಗ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿದ್ದಿಗೆ ಬಿದ್ದವರಂತೆ. ಇಷ್ಟು ವರ್ಷ ಯಾರು ಕೂಡ ಮಾಡಿರಲಿಲ್ಲ. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದರೆ ಅದರ ಸಭೆಯನ್ನು ಮಾಡಿದ್ದಾರೆ. ಇದಕ್ಕೆ ಪ್ರಮೋದ ದೇವಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯದುವೀರ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಮೈಸೂರು ಸಂಸ್ಥಾನದ ವಿರುದ್ಧ ಮಾತಾಡಲಿಕ್ಕೆ ಜನಸಾಮಾನ್ಯರು ಮಾತಾಡಲಿಲ್ಲ. ಬಿಕಾಸ್ ಆಫ್ ಒಳ್ಳೆಯದೇ ಮಾಡಿರೋದು. ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಅಲ್ಲದೆ ಇಡೀ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಒಂದು ರೀತಿಯ ಗೌರವ ಇದೆ. ಕನಸಲ್ಲೂ ಕೂಡ ಆ ಸಂಸ್ಥಾನದ ಬಗ್ಗೆ ಯಾರೂ ವಿರೋಧವನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ಹಳೆ ಜಿದ್ದಿದ್ದಂಗಿದೆ. ಅಂದರೆ ಸತತವಾಗಿ ಮೈಸೂರು ಸಂಸ್ಥಾನದ ವಿರುದ್ಧದ ಒಂದಷ್ಟು ವಿರೋಧ ಮಾಡ್ಕೊಂಡೇ ಬಂದಿದ್ದರು ಸಿದ್ದರಾಮಯ್ಯನವರು. ಆ ವಿರೋಧ ಮುಂದುವರೆದಿದೆ. ಸರ್ಕಾರ ಮೈಸೂರು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದಾಗ ಅದಕ್ಕೆ ಕೋರ್ಟಿನ ತಡೆಯಾಜ್ಞೆನ ತಂದಿದ್ರು. ಈಗ ತಡೆಯಾಜ್ಞೆಯನ್ನು ತೆರವು ಮಾಡಿಕೊಂಡು ಇವತ್ತು ಸಂಬಂಧಪಟ್ಟಂತೆ ಸಭೆಯನ್ನು ಮಾಡಿದ್ದಾರೆ. ಈ ಸಭೆಗೆ ರಾಜಮಾತೆ ಪ್ರಮೋದಾದೇವಿ ಹಾಗೆಯೇ ಮೈಸೂರು ಕೊಡಗು ಸಂಸದ ಯದುವೀರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸಿದ್ದರಾಮಯ್ಯನವ್ರದ್ದು ವಾದ ಬೇರೆಯೇ ಇದೆ. ಏನು ಸಿದ್ದರಾಮಯ್ಯನವ್ರ ವಾದ? ಪ್ರಾಧಿಕಾರದ ಸಭೆ ಕಾನೂನಾತ್ಮಕವಾಗಿ ನಡೆಸಲಾಗಿದೆ. ಯಾರದ್ದೋ ಹೇಳಿಕೆ ಆಧರಿಸಿ ಸಭೆ ಮಾಡಲು ಆಗೋದಿಲ್ಲ. ಯಾರದ್ದೋ ಯಾಕೋ ಪ್ರಮೋದಾದೇವಿ ಅಂತಲೇ ಮೆನ್ಷನ್ ಮಾಡಬೇಕಾಗಿತ್ತು. ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಸಭೆ ಮುಂದೂಡಲು ಸಾಧ್ಯ ಇಲ್ಲ. ಯದುವೀರ್ ಹೇಳಿಕೆ ಮುಖ್ಯವೋ ಕಾನೂನು ಮುಖ್ಯವೋ? ನಾನು ಕಾನೂನು ಪ್ರಕಾರವೇ ಇವತ್ತಿನ ಸಭೆ ಮಾಡಿದ್ದೇನೆ. ಕೋರ್ಟ್ನಲ್ಲಿ ತಡೆಯಾಜ್ಞೆ ತೆರವು ಆಗಿದ್ದಕ್ಕೆ ಸಭೆ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಕಾನೂನಿನ ಬಗ್ಗೆ ಮಾತನಾಡ್ತಿದ್ದಾರೆ, ಸಂತಸದ ವಿಚಾರ. ಆದರೆ ಮೈಸೂರು ಸಂಸ್ಥಾನ ಜೊತೆಗೆ ಅರಮನೆ ವಿಚಾರ ಬಂದಾಗ ಒಳ್ಳೆಯದೋ ಕೆಟ್ಟದ್ದು ಅಟ್ಲೀಸ್ಟ್ ಒಳ್ಳೆ ರೀತಿಯಲ್ಲಿ ನಡೀಲಿ, ಗಲಾಟೆ ಗದ್ದಲ ಇಲ್ಲದೆ ನಡೀಲಿ ಅನ್ನೋದು ಜನರ ಬಹುತೇಕರ ಅಭಿಪ್ರಾಯ. ಬಟ್ ಸಿದ್ದರಾಮಯ್ಯವ್ರ ಮಾತಿಂದ ದಾಟಿ ನೀವೇನಾರ ಮಾಡ್ಕೊಳ್ಳಿ, ನಾನು ಮಾಡೋದು. ಬಟ್ ಕಾನೂನು ಬಗ್ಗೆ ಮಾತಾಡ್ತಿದ್ದಾರೆ. ಆದರೆ ಮೂಡ ಡಿನೋಟಿಫಿಕೇಶನ್ ಇವೆಲ್ಲ ಚರ್ಚೆಗೆ ಬಂದಾಗ ಆ ಕಾನೂನು ಲೆಕ್ಕಕ್ಕಿಲ್ವಾ ಅನ್ನೋ ಒಂದಷ್ಟು ಕಾಮೆಂಟ್ಗಳಿಗೂ ಶುರುವಾಗಿದೆ. ಕಾನೂನಿನ ಬಗ್ಗೆ ಮಾತನಾಡೋ ಸಿದ್ದರಾಮಯ್ಯನವರು ಡಿನೋಟಿಫಿಕೇಶನ್ ಮಾಡಬೇಕಾದ್ರೆ, ಜಮೀನನ್ನು ಬಾಮೈದ ಖರೀದಿ ಮಾಡಬೇಕಾದ್ರೆ, ತಮ್ಮ ಪತ್ನಿಗೆ ಅರ್ಶಿನ ಕುಂಕುಮದಲ್ಲಿ ಕೊಡಬೇಕಾದ್ರೆ, ಅಧಿಕಾರವನ್ನು ದುರ್ಬಳಕೆ ಮಾಡ್ಕೋಬೇಕಾದ್ರೆ ಎಲ್ಲೂ ಹೋಗಿತ್ತು ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯ ವರ್ಸಸ್ BJP JDS ಅವರ ಕಾಳಗ ಚರ್ಚೆ ಶುರುವಾಗಿದೆ, ನಡೀತಿದೆ. ಅದೊಂದು ಕಡೆ ಇರಲಿ. ಪ್ರಕರಣ ಏನು ಅಂತ ಹೇಳ್ಬಿಡ್ತೀನಿ. ಜುಲೈ 1ನೇ ತಾರೀಕು ರಾಜ್ಯ ಸರ್ಕಾರ ಪ್ರಾಧಿಕಾರ ರಚನೆ ಮಾಡಿತ್ತು. ಈಗ ಮೊನ್ನೆ ಬೆಟ್ಟ ರಾಜಮನೆತನದ ಖಾಸಗಿ ಆಸ್ತಿ ಎಂಬುದು ಪ್ರಮೋದಾದೇವಿಯವರ ವಾದ. ಜುಲೈ 26ರಂದು ಪ್ರಮೋದಾದೇವಿ ಈ ಆದೇಶಕ್ಕೆ ತಡೆಯಾಜ್ಞೆಯನ್ನು ತಂದಿದ್ರು. ಪ್ರಾಧಿಕಾರ ರಚನೆ ವಿರೋಧಿಸಿ ಪ್ರಮೋದಾದೇವಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಪ್ರಾಧಿಕಾರ ರಚನೆಗೆ ಹೈಕೋರ್ಟ್ನಿಂದ ತಂದಿದ್ದ ತಡೆಯಾಜ್ಞೆ ತೆರವಾಗಿತ್ತೀಗ. ಸರ್ಕಾರವೇ ಚಾಮುಂಡಿ ಬೆಟ್ಟವನ್ನು ಇಂದಿನಿಂದ ನಿರ್ವಹಣೆ ಮಾಡ್ತಿದೆ. ಜನರ ಒತ್ತಾಯದ ಮೇರೆಗೆ ಪ್ರಾಧಿಕಾರ ರಚನೆ ಮಾಡಲಾಗಿದೆ. ಸರ್ಕಾರ ಸಭೆ ಕಾನೂನು ಬಾಹಿರವೆಂದು ಸಂಸದ ಯದುವೀರ್ ಆರೋಪವನ್ನು ಮಾಡಿದ್ದಾರೆ. ಬಟ್ ಇದೇನೋ ಅಗ್ಗಜಗ್ಗಾಟ ಏನು? ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಕುಂಕುಮವನ್ನು ಇಡ್ಸ್ಕೊಂಡು ನೀಟಾಗಿ ಪೂಜೆಯಲ್ಲಿ ಭಾಗಿಯಾಗಿ ಭಾಳ ಆಶ್ಚರ್ಯ. ಯಾಕೆಂದರೆ ಈ ಹಿಂದೆ ಕುಂಕುಮ ಇಡಕ್ಕೆ ಬಂದಾಗ ಬೇಡ ಅಂತಂದಿದ್ರು. ಕೇಸರಿ ಶಾಲಾಕಕ್ಕೆ ಬಂದಿಗೆ ತಿರಸ್ಕಾರ ಮಾಡಿದರು. ಬಟ್ ಇವತ್ತಿನ ಸಿದ್ದರಾಮಯ್ಯನವ್ರ ನಡೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಭಕ್ತಿ ಭಾವ ಗೊತ್ತಿಲ್ಲ ಒಳಗಡೆ ಏನಿದೆಯೋ, ಬಟ್ ಅಲ್ಲಿ ಅವತ್ತು ಭಾಗಿಯಾಗಿದ್ರು. ಯಾಕೆಂದರೆ ಸಿದ್ದರಾಮಯ್ಯನವರು ಈ ದೇವರು ಇದೆಲ್ಲದರ ಒಂದು ರೀತಿಯ BJP ಟ್ರೋಲ್ ಮಾಡಿದ್ರು ಬಿಟ್ಟರು ಸೆಕೆಂಡ್ರಿ. ಬಟ್ ದೇವಸ್ಥಾನದಲ್ಲಿ ಕುಂಕುಮವನ್ನು ಇಡೋದಾಗಲಿ, ಕೇಸರಿ ಶಾಲ್ ಹಾಕೋದಾಗಲಿ, ಈ ಪ್ರಕ್ರಿಯೆಗಳಿಂದ ಸಿದ್ದರಾಮಯ್ಯ ದೂರ ಉಳಿದಿದ್ರು. ಬಟ್ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಕುಂಕುಮವನ್ನು ಹಣೆಗೆ ಇಡಿಸ್ಕೊಂಡ್ರು, ಪೂಜೆಯಲ್ಲಿ ಭಾಗಿಯಾಗಿದ್ದರು. ಚಾಮುಂಡಿ ಬೆಟ್ಟದಲ್ಲಿ ರಾಜಮನೆತನದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ರಾಜಮನೆತನದ ವಿರುದ್ಧ ಅಂತಲೇ ಅವ್ರ ವಿರೋಧ ಇದೆ. ಪ್ರಮೋದಾದೇವಿ ಅವ್ರದ್ದು, ಒಡೆಯವ್ರದ್ದು ವಿರೋಧ ಇದ್ದಾಗಲೂ ಸಹ ಕಾನೂನಾತ್ಮಕವಾಗಿ ಮಾಡ್ತೀನಿ, ಕಾನೂನು ಮುಖ್ಯ ಅಂತ ಹೇಳ್ತಿದ್ದಾರೆ. ಎಸ್ ವಿಜಯ್ ಸರ್, ಮೈಸೂರು ರಾಜಮನೆತನಕ್ಕೆ ಅದರದ್ದೇ ಆದ ಒಂದು ಗೌರವ ಇದೆ ಸರ್.
ರಾಜ್ಯಾದ್ಯಂತ ನೀವು ಎಲ್ಲೇ ತಗೊಳ್ಳಿ ಆ ಮಂತ್ರಿಗೆ ಒಂದು ಗೌರವ ಇದ್ದೇ ಇರುತ್ತೆ. ಹ್ಮ್ ಸೊ ಇದು ಈ ಸಿ ಎಂ ನಡೆ ನೋಡ್ತಾ ಇದ್ರೆ ಇದು ಪ್ರತ್ಯೇಕವಾಗಿ ಇದು ವೈಯಕ್ತಿಕ ನಿಲುವಿನ ಪ್ರಕರಣ ಅಂತ ಅನ್ಸುತ್ತೆ ಅವ್ರು ತಗೊಂಡಿರೋದು. ಅಂದ್ರೆ ಅವ್ರು ಹೇಳ್ತಾರೆ ಜನರ ಒತ್ತಾಯದ ಮೇರೆಗೆ ಅಂತ ಹೇಳ್ತಾರೆ. ಯಾವ ಜನ ಎಲ್ಲಿ ಒತ್ತಾಯ ಮಾಡಿದ್ರು ಅನ್ನೋದೊಂದು ಪ್ರಶ್ನೆ. ಬಹುತೇಕ ಆ ಭಾಗ ಮೈಸೂರು ಭಾಗದ ಜನರಿಗೆ ರಾಜಮನೆತನ ಅಂತಂದ್ರೆ ಅದು ದೇವ್ರಂತಾನೆ ಭಾವಿಸ್ತಾರೆ. ಆಯ್ತಾ, ಇವತ್ತಿಗೂ ನೀವು ಯಾವುದೇ ಗ್ರಾಮೀಣ ಪ್ರದೇಶಗಳಲ್ಲಿ ಹೋದ್ರೂ ಅವ್ರದ್ದು ಒಂದು ಅದರದ್ದೇ ಆದಂತ ಗತ್ತು ಗೈರತ್ತು ಇದ್ದೇ ಇರುತ್ತೆ. ಸೊ ಏನೇ ಆಗ್ಲಿ ಇದು ಕಾನೂನು ವಿಚಾರಣೆ ಎಳ್ಕೊಂಬಂದು ಇಲ್ಲಿ ಮುಂದೆ ಬಂದು ನಿಂತರು ಸಿದ್ದರಾಮಯ್ಯ ಅವರು. ಬೇಕಿರ್ಲಿಲ್ಲ ಅದು. ಆಮೇಲೆ ಇಲ್ಲಿ ಹೇಳ್ತಾರೆ ಜನ ಕೇಳಿದ್ದಾರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯಲ್ಲಿ KRS ಅಂದ್ರೆ ಕಾವೇರಿ ನದಿ ಕೆಳಗಡೆ ಏನು ಜಲಾನಯನ ಪ್ರದೇಶದಲ್ಲಿ ದೇವ್ರ ಫೋಟೋ ಜೊತೆಗೆ ಒಡೆಯರ್ ಅಂದ್ರೆ ಕೃಷ್ಣರಾಜ ಒಡೆಯರ್ ಫೋಟೋ ಇಟ್ಟು ಪೂಜೆ ಮಾಡುವಂತ ಆ ಭಾಗ ಮೈಸೂರು ಸಂಸ್ಥಾನದ ಬಗ್ಗೆ ಕನ್ಸಲ್ಲೂ ಕೂಡ ಕೆಟ್ಟದನ್ನ ಬಯಸಿದಂತ ಜನ ಹಳೆ ಮೈಸೂರು ಭಾಗದಲ್ಲಿದ್ದಾರೆ. ಬಟ್ ಅದನ್ನ ಪ್ರಮೋದ ದೇವಿ ಅವರು ವಿರೋಧ ಮಾಡಿದಾಗ, ಯದುವೀರ್ ವಿರೋಧ ಮಾಡಿದಾಗ ಅಟ್ಲೀಸ್ಟ್ ಅದನ್ನ ಕೇಳಿ ಮಾಡಿ ಮುಂದುವರಿಯಬಹುದಿತ್ತು ಅನ್ನೋದು ಸಹಜವಾದಂತ ಚರ್ಚೆ. ಆದರೆ ಮೈಸೂರು ಸಂಸ್ಥಾನದ ಬಗ್ಗೆ ಸಿದ್ದರಾಮಯ್ಯವ್ರಿಗೆ ಒಲವಿಲ್ಲ, ಮೊದಲಿಂದ ಕೂಡ ಅದ್ರ ಜೊತೆ ಸಂಘರ್ಷವನ್ನೇ ಮಾಡ್ಕೊಂಡು ಹಾಗಾಗಿ ಮುಖ್ಯಮಂತ್ರಿ ಕಡೆಯ ಅವಧಿ ಮೀನ್ಸ್ ಲಾಸ್ಟ್ ಟರ್ಮ್ ಈ ಅವಧಿ ಅವರ ರಾಜಕೀಯ ಜೀವನದಲ್ಲಿ ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಜಿದ್ದಿಗೆ ಬಿದ್ದವರಂತೆ ಅದನ್ನ ರಚನೆ ಮಾಡಿದ್ದಾರೆ. ಜಿದ್ದಿಗೆ ಬಿದ್ದಂತೆ ರಚನೆ ಮಾಡಿದ್ದಾರೆ. ಹಾಗಾದರೆ ವಾಟ್ ನೆಕ್ಸ್ಟ್? ಯಾಕೆಂದ್ರೆ ಈಗಾಗಲೇ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ವಿಚಾರ, ಬೇರೆ ಬೇರೆ ಅರಮನೆ ಆಸ್ತಿ ವಿಚಾರದಲ್ಲಿ ಒಂದಷ್ಟು ಸಂಘರ್ಷ ನಡೀತಾ ಇರೋ ಸತ್ಯ. ಕಾಂಗ್ರೆಸ್ ಸರ್ಕಾರ ವಫ್ ಮಂಡಳಿಯ ಜಮೀನು ವಿಚಾರದಲ್ಲಿ ನಿಲುವು ಬೇರೆ, ರಾಜ್ಯ ಮನೆತನದ ಜಮೀನು ಮತ್ತೆ ಆಸ್ತಿ ಪಾಸ್ತಿ ವಿಚಾರದಲ್ಲಿ ನಿಲುವು ಯಾಕೆ, ವ್ಯತ್ಯಾಸ ಯಾಕೆ ಅಂತ ಸೋಷಿಯಲ್ ಮೀಡಿಯಾ ಇವತ್ತು ಚರ್ಚೆಗಳು ಶುರುವಾಗಿದೆ. ಸಿದ್ದರಾಮಯ್ಯನವರು ವಫ್ ಭೂಮಿ ವಿಚಾರ ಬಂದಾಗ ನಿಲುವು ಬೇರೆ ಆಗಿರುತ್ತೆ, ಆದ್ರೆ ರಾಜ ಮನೆತನದ ಭೂಮಿ ವಿಚಾರ ಬಂದಾಗ ಮಾತ್ರ ಇವ್ರಿಗೆ ಕಾನೂನು ನೆನಪಿಗೆ ಬರುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. ಸಹಜವಾಗಿ ಕಾಡುತ್ತೆ. ಸಿದ್ದರಾಮಯ್ಯನವರು ಅಟ್ಲೀಸ್ಟ್ ಈಗ್ಲಾರು ಒಳ್ಳೆಯವರಾಗಬೇಕಾಗಿತ್ತು, ರಾಜ್ಯ ಮನದ ಜನದಕ್ಕೆ ಜಿದ್ದಿಗೆ ಯಾಕೆ ಬಿದ್ರು ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ ಅವ್ರೆ ನೆಕ್ಸ್ಟ್ ಚುನಾವಣೆ ನಿಲ್ಬೇಕಾಗಿಲ್ಲ, ಗೆಲ್ಬೇಕಾಗಿಲ್ಲ ಅನ್ನೋ ಸನ್ನಿವೇಶವರ ಕಾರಣ ಅಟ್ಲೀಸ್ಟ್ ರಾಜಕೀಯ ಕಡೆ ಅವಧಿಯಲ್ಲಿ ಅಲ್ಲ ಅವ್ರಿಗನ್ಸಿರೋದು ಅವ್ರು ಮಾಡ್ತಿರ್ಬೋದೇನೋ. ಹೆಂಗಿದ್ರು ಮುಂದಕ್ಕೆ ಚುನಾವಣೆ ನಿಲ್ಲೋದಿಲ್ಲ, ಅವ್ರ ಮನ್ಸಲ್ಲಿ ಮೊದ್ಲಿಂದ ಕೂಡ ರಾಜಮನೆತನದ ವಿರುದ್ಧವಾದಂತ ಭಾವನೆಗಳಿತ್ತು, ಸಂಘರ್ಷಗಳು ಸಹಜವಾಗಿ ನಡೀತಾ ಇತ್ತು. ಆ ಸಂಘರ್ಷ ಮುಂದುವರೆದಿದೆ, ಹಿಂದೆಯಿಂದನೂ ಇತ್ತು. ಇನ್ನು ರಾಜಮನೆತನದ ಬಗ್ಗೆ ಒಲವೇನ್ ಇದ್ದಂಗಿರ್ಲಿಲ್ಲ, ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ. ಬಟ್ ಈಗ ಅದನ್ನ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಸಂಘರ್ಷವನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಸೊ ಅದು ಪೊಲಿಟಿಕಲಿ ಲಾಭನ ನಷ್ಟನ ಸೆಕೆಂಡ್ರಿ. ಬಟ್ ಈ ಸಂಘರ್ಷ ಯಾವುದು ಸದ್ಯಕ್ಕೆ ಯಾವುದು ಚುನಾವಣೆ ಇಲ್ಲ. ಬಟ್ ಈ ಕೋರ್ಟು ಕಚೇರಿ ಲೆಕ್ಕಾಚಾರಗಳಲ್ಲಿ ರಾಜಮನೆತನ ಮುಂದುವರ್ಸುತ್ತೆ, ಯಾಕಂದ್ರೆ ಇಲ್ಲಿಗೆ ಬಿಡುವಂತ ಲಕ್ಷಣ ಏನಿಲ್ಲ ಇದು. ಸೊ ಚಾಮುಂಡಿ ಬೆಟ್ಟ ಜನನು ಬಂದ್ಬಿಟ್ಟು ನೀವು ಸುಪ್ರದಕ್ಕೆ ತಗೊಳ್ಳಿ, ಯಾಕಂದ್ರೆ ಮುಜರಾಯಿ ಇಲಾಖೆ ಒಂದು ರೀತಿಯ ಸರ್ಕಾರ, ಒಂದು ರೀತಿಯ ಸೂಪರು. ಸರ್ಕಾರ ಸುಪರ್ದಿಗೆ ಬಂದ್ಬಿಟ್ರೆ, ಪ್ರಾಧಿಕಾರ ಆಗ್ಬಿಟ್ರೆ ಚಾಮುಂಡಿ ಬೆಟ್ಟ ಚಿನ್ನದ ಆಗ್ಬಿಡುತ್ತೆ ಅಂತ ಜನ ಅಂದಿಲ್ಲ. ಹೌದು. ಆಮೇಲೆ ಸರ್ಕಾರ ಇವ್ರು ಹೇಳ್ತಾರೆ ಸರ್ಕಾರನೇ ಮೇಂಟೈನ್ ಮಾಡ್ತಾ ಇದೆ, ಹಾಗಾಗಿ ಜನರ ಒತ್ತಾಯ ಇದೆ, ಅದು ನಾವು ಸುಪರ್ದಿ ತಗೊಂತೀವಿ. ಪ್ರಾಧಿಕಾರ ರಚನೆ ಜಿದ್ದಿ ಇದು ವಿಶ್ವಾಸಕ್ಕೆ ತಗೊಂಡು ಮಾಡಿದ್ರೆ ಸಮಸ್ಯೆನೇ ಇರಲಿಲ್ಲ ಅಂತ ಅನ್ಕೋತೀನಿ. ರಾಜ ಮನೆತನವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಏನು ಎತ್ತ ಅಂತ ಚರ್ಚೆ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ರಾಜನು ಲೆಕ್ಕಕ್ಕಿಲ್ಲ, ಯಾರು ಲೆಕ್ಕಕ್ಕಿಲ್ಲ ಅನ್ಕೊಂಡ್ರೆ ಇರ್ಬೋದೇನೋ, ಬಟ್ ಜನರ ಭಾವನೆಯಲ್ಲಿ ಈಗ್ಲೂ ರೆಸ್ಪೆಕ್ಟ್ ಇದೆ, ಒಂದು ಭಾವನಾತ್ಮಕ ಸಂಬಂಧ. ಬಟ್ ಯದುವೀರ್ ಬಿಜೆಪಿ ಸೇರ್ಕೊಂಡು ಸಂಸದರಾದ್ರು ತನ್ನ ಮುಖಭಂಗ ಆಯ್ತು ಅನ್ನೋ ಸಿಟ್ಟಲ್ ಮಾಡಿದ್ರ ಅಂತ ಕೂಡ ಒಂದಷ್ಟು ಪ್ರಶ್ನೆಗಳಿದೆ. ಯಾಕಂದ್ರೆ ಜೂನ್ 4ಕ್ಕೆ ಲೋಕಸಭಾ ರಿಸಲ್ಟ್ ಬರುತ್ತೆ, ಕಾಂಗ್ರೆಸ್ ಅಭ್ಯರ್ಥಿ ಹೀನಾಯವಾಗಿ ಸೋಲ್ತಾರೆ, ಜುಲೈ 1ಕ್ಕೆ ಪ್ರಾಧಿಕಾರ ರಚನೆ ಮಾಡ್ತಾರೆ. ಮೈಸೂರು ಲೋಕಸಭಾ ಚುನಾವಣೆಯ ಹೀನಾಯ ಸೋಲಿನ ಸಿಟ್ಟನ್ನ ಸಿದ್ದರಾಮಯ್ಯಲ್ಲಿ ತೀರ್ಸ್ಕೊಂಡ್ರ ಅಂತ ಕಾಡುತ್ತೆ. ಬಟ್ ಗೊತ್ತಿಲ್ಲ ಏನು ಅಂತ. ನೀವೇನು ಹೇಳ್ತಾ ಇದ್ರಿ ಆಗ್ಲೇ? ಅದೇ ಜನರಿಗೆ ಒಂದು ರೀತಿ ಭಾವನಾತ್ಮಕ ಸಂಬಂಧ ಇದೆ ಸರ್ ರಾಜಮನೆ. ಸರ್ ನಾನು ಮಂಡ್ಯದವನಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತಿಗೂ ಜನ ಏನಾರ ಇಟ್ಟುಂಡ್ತಾವ್ರೆ ಅಂದ್ರೆ ಒಂದ್ ಸ್ವಲ್ಪ ನೆಮ್ಮದಿಯಾಗವ್ರೆ, ಸೊಂಪಾಗವ್ರೆ ಅಂದ್ರೆ ಕಾರಣ ಮೈಸೂರು ಸಂಸ್ಥಾನ. ಕರೆಕ್ಟ್. ಒಡೆಯರ್ ಅವರು ಅವತ್ತು KRS ಅನ್ನ ಕನ್ನಂಬಾಡಿ ಕಟ್ಟದಿದ್ದರೆ
ನಮ್ ಕತೆ ಇನ್ನೂ ಅಧ್ವಾನ, ನಮ್ಮ ಮಂಡ್ಯದವ್ರ ಕತೆ ಇರ್ಲಿ, ಬೆಂಗಳೂರಿಗೆ ತೊಳೆಯಕ್ ನೀರ್ ಇರ್ತಿರ್ಲಿಲ್ಲ ಅಂತ ಜನಗಳ ಮಾತು. ಎಲ್ಲಿಂದ ಬರೋದು ನೀರ್? ಎಲ್ಲಿಂದ ಕೊಡೋರು? ಹೌದೌದು, ಎಲ್ಲಿಂದ ಕೊಡೋರು? ನೀವು ಕಟ್ಟೆ ಕಟ್ಟಿಲ್ಲ ಅಂದ್ರೆ ನೀರ್ ಕಟ್ಟೆ ಕಟ್ಟಿರೋದ್ ಕತೆ ನೀರಿರೋದು, ಅಲ್ಲಿರೋದ್ ಕತೆನ ಇವ್ರು ಬಿಟ್ಕೊಂಡು ಇಲ್ಲಿ ಲಿಫ್ಟ್ ಮಾಡ್ತಿರೋದು. ಲಕ್ಷಾಂತರ ರೈತ ಬದುಕ್ತಿದ್ದಾರೆ. ಹಾಗಾಗಿ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಹಳೆ ಮೈಸೂರು ಭಾಗ ಏನಾರ ನೀರಾವರಿ ವಿಚಾರದಲ್ಲಿ, ಬೆಂಗಳೂರು ಕುಡಿಯೋ ನೀರು ವಿಚಾರದಲ್ಲಿ, ಸಿಂಶಾ ಈ ವಿಚಾರಗಳಲ್ಲಿ, ವಿದ್ಯುತ್ ಉತ್ಪಾದನೆ ವಿಚಾರ ಎಲ್ಲ ವಿಷಯದಲ್ಲೂ ಕೂಡ ಮೈಸೂರು ಸಂಸ್ಥಾನದ ಪಾತ್ರ ಬಹಳ ಇದೆ. ಅಟ್ಲೀಸ್ಟ್ ಆ ಕರ್ಟೆಸಿಗೆ ಓಕೆ ಹೀಗೆ ಏನೋ ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ಈ ಪ್ರಾಧಿಕಾರ ರಚನೆ ರಾಜಕೀಯ ಜಿದ್ದಿಗೆ ಬಿದ್ದಂಗೆ ಐತೆ. ಹೌದು, ಮೇಲ್ನೋಟ ಸಿದ್ದರಾಮಯ್ಯನವರು ಮೇಲ್ನೋಟಕ್ಕೆ ಹಾಗೆ ಕಾಣಂಗಿದೆ. ಬಟ್ ಗೊತ್ತಿಲ್ಲ, ಹೇಳದಲ್ಲ ಅವ್ರು ಇನ್ನೇನು ದೀರ್ಘಕಾಲ ರಾಜಕಾರಣ ಮಾಡೋ ಲೆಕ್ಕಾಚಾರ ಏನಿಲ್ವಲ್ಲ, ಏನಿಲ್ಲ. ಅದಕ್ಕೆ ಕಡೆ ಅವಧಿ, ಆ ಕಾರಣಕ್ಕೆ ತಮ್ಮ ಹಳೆಯ ಸಿಟ್ಟನ್ನ ತೀರ್ಸ್ಕೊತಿದ್ದಾರೆ ಅನ್ನೋ ಚರ್ಚೆ. ಯದುವೀರ್ ಕೂಡ ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದು ಅಲ್ಲದೆ ಇದು ಕಾನೂನು ಬಾಹಿರ ಅಂತ ಹೇಳಿ ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು. ಸಿದ್ದರಾಮಯ್ಯನವ್ರ ಮಗ ರಾಕೇಶ್ ಆಗಿದ್ರೆ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಬೋದಿತ್ತು ಬಹಳ ವರ್ಷ ಆದ್ಮೇಲೆ. ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಸಿಎಂ ಆಗ್ಬೇಕು ಅಂತಿಲ್ವಾ? ಹಾಗೆ ಬಂಗಾರಪ್ಪನವ್ರ ಪುತ್ರ ಮಧು ಬಂಗಾರಪ್ಪ ಸಿಎಂ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ವಾ? ಹಂಗೆ ರಾಕೇಶ್ ಇದ್ದಿದ್ರೆ ಸಿದ್ದರಾಮಯ್ಯನವರ ಸ್ಥಾನವನ್ನು ನೆಕ್ಸ್ಟ್ ತುಂಬೋರು. ಬಟ್ ಯತೀಂದ್ರ ಮುಖ್ಯಮಂತ್ರಿ ಸ್ಥಾನದವ್ರಿಗೆ ಬರ್ತಾರೆ ಅನ್ನೋ ಲೆಕ್ಕಾಚಾರ ಏನಿಲ್ಲ. ಸೊ ಹಾಗಾಗಿ ಅದೇನು ಆದಂಗಾಗ್ಲಿ, ತನ್ನ ಸಿದ್ಧಾಂತ ಅಂದ್ರೆ ಸಿದ್ದರಾಮಯ್ಯನವರು ದೇವರು ರಾಜಮನೆತನ ಇವ್ಯಾವುದು ನಂಬುವಂತ ವ್ಯಕ್ತಿ ಅಲ್ಲ. ಹೌದು. ಹಾಗಾಗಿ ಅವ್ರ ಸಿದ್ಧಾಂತಕ್ಕೆ ಗೆಲುವಾಗ್ಲಿ ಅಂತ ಕಡೆಗಳಿಗೆ ಇವೆಲ್ಲ ಮಾಡ್ತಿರ್ಬೋದೇನೋ. ಒಂದ್ ರೀತಿ ರಾಜಮನೆತನ ಜೊತೆ ಸಂಘರ್ಷಕ್ಕೆ ರೆಡಿಯಾಗಿ ಮಾಡ್ತಿರಂಗೈತಿದೆ. ಇರ್ಬೋದು ಸರ್. ಒಂದಿಷ್ಟು ಅದೇ ಆಗ್ಲೇ ಹೇಳ್ದಂಗೆ ಒಂದು ಜನರ ಭಾವನೆ ಧಕ್ಕೆ ಉಂಟು ಮಾಡ್ದಂಗಲ್ಲ ಸರ್ಕಾರ ಇದು ಅಂತ. ಸರ್ಕಾರ ಏನಾರ ತನ್ನ ಸುಪರ್ದಿಗೆ ಪ್ರಾಧಿಕಾರದಲ್ಲಿ ಬಂದ್ರೆ ಎಲ್ಲ ಉದ್ಧಾರ ಆಗ್ಬಿಡುತ್ತೆ ಅನ್ನೋದಾಗಿದ್ರೆ ಜನ ಕೇಳಲಾರ್ತಾ ಇರುತ್ತೆ. ಹೌದು. ಸರ್ಕಾರದ ವ್ಯವಸ್ಥೆ ಹೆಂಗೈತೆ, ತಿಂದು ನುಂಗಿ ನೀರು ಕುಡಿತಿರೋ ಟೈಮಲ್ಲಿ, ತಿಂದು ಉಂಡಿ ನುಂಗಿ ನೀರು ಕುಡಿತಾರ ಟೈಮಲ್ಲಿ ಸರ್ಕಾರದ ವ್ಯವಸ್ಥೆ ಬಗ್ಗೆ ಜನರಿಗೆ ನಂಬಿಕೆ ಇಲ್ಲ, ಕಳ್ಕೊಂಡಿದ್ದಾರೆ ಆಲ್ರೆಡಿ. ಯಾಕಂದ್ರೆ ಬಹುತೇಕ ಪ್ರಾಧಿಕಾರಿಗಳು ಎಲ್ಲ ಬರೀ ಲೂಟಿ ಮಾಡಕ್ಕೆ ಇಟ್ಕೊಂಡವ್ರೆ ಅನ್ನೋದು ಜನಗಳ ಅಭಿಪ್ರಾಯ, ಬಹುತೇಕರ ಅಭಿಪ್ರಾಯ. ಬಟ್ ಗೊತ್ತಿಲ್ಲ ಮುಂದೇನಾಗತ್ತೆ ಅಂತ. ಬಟ್ ಈ ವಿಷಯದಲ್ಲಿ ಬಂದಾಗ ರಾಜಮನೆತನದ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತನಾಡಿ ಏನು ಅಂತ ಮುಂದುವರಿಬೇಕಾಗಿತ್ತು. ಹೌದು. ಸಿದ್ದರಾಮಯ್ಯ ನಾನು ಮಾಡಿದ್ದೇ ಸರಿ ಅನ್ನೋದಾಟ. ಇವತ್ತಿನ ಅವ್ರು ಕುಂಕುಮ ಇರಿಸ್ಕೊಂಡು ಪೂಜೆಯಲ್ಲಿ ಭಾಗಿಯಾಗಿದ್ರ ಬಗ್ಗೆನೂ ಪ್ರಾಮಾಣಿಕವಾಗಿಲ್ಲ, ಅವರು ಡೌಗ್ಯೂ ಮಾಡ್ತಾವ್ರ ಸಿಎಂ ಅಂತಾನೆ ಜನ ಮಾತಾಡ್ಕೊಳ್ಳೋದು. ಇನ್ನೊಂದು ನಡಕ ಬೇರೆ ಇದೆಯಲ್ಲ ಸರ್, ಅದು ಹಗರಣದ್ದು, ಮೂಢ ಹಗರಣದ ಬೇರೆ ಇದೆಯಲ್ಲ. ಎಲ್ಲೋ ಒಂದ್ ಕಡೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಕಾನೂನಾತ್ಮಕವಾಗಿ ನಾನು ನಡ್ಕೋತಾ ಇದ್ದೀನಿ ಅಂತ ಇವತ್ತು ಪ್ರಾಧಿಕಾರದ ವಿಚಾರದಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ. ಹಾಗಾಗಿ ಮೈಸೂರು ಮೂಡ ವಿಚಾರ ಬಂದಾಗ ಡೆವಲಪ್ ಆಗಿರೋ ಭೂಮಿನ ಕೃಷಿ ಭೂಮಿ ಅಂತ ಅದು ಹೆಂಗ್ ಖರೀದಿ ಮಾಡಿದ್ರು ಕಾನೂನು ಹಂಗೆ ಹೇಳುತ್ತಾ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಬೇಕಾದಂಗೆ ಕಾನೂನಾತ್ಮಕವಾಗಿ ನಡ್ಕೋತಿರ್ಬೋದು ಅನ್ನೋದು ಒಂದು ಮಾತು. ಬಟ್ ಮೈಸೂರು ಸಂಸ್ಥಾನದ ವಿಚಾರದಲ್ಲಿ, ಚಾಮುಂಡೇಶ್ವರಿ ಬೆಟ್ಟದ ವಿಚಾರದಲ್ಲಿ, ಪ್ರಾಧಿಕಾರದ ವಿಚಾರದಲ್ಲಿ ಸಿದ್ದರಾಮಯ್ಯ ಜಿದ್ದಿಗೆ ಬಿದ್ದವರಂತೆ ನಡ್ಕೋತಾರ ಸುಳ್ಳಲ್ಲ. ಅವ್ರು ಹೆಂಗಿರೋ ದೇವರು ದಿಂಡ್ರನ್ನ ನಂಬಲ್ಲ. ಹಾಗಾಗಿ ಚಾಮುಂಡಿ ತಾಯಿಯನ್ನ ಶಾಪ ಗೀಪ ಕೊಡ್ತಾಳೆ ಅನ್ನೋ ಆ ಭಾವನೆಗಳು ಏನಿಲ್ಲ. ಆಗ ಒಟ್ಟಿನಲ್ಲಿ ಇವರು ಅಷ್ಟೇ ರಾಜಮಂತದವ್ರು ಕೈ ಮುಗಿದ್ಬಿಟ್ಟು ದೇವರೇ ತಾಯಿ ನೀನೇ ನೋಡ್ಕೊಳವ ಬಿಟ್ಬಿಡ್ತಾರೆ ಅಂದ್ಬಿಟ್ಟು ಬಿಟ್ಬಿಡಲ್ಲ, ಕೇಸಾಡ್ತಾರ ಅವ್ರು. ಜನ ಹಂಗ ಅನ್ಕೋತಾರೆ. ಜನ ಕಾಮನ್ ಪೀಪಲ್ ಏನಂತಾರೆ ಗೊತ್ತಾ, ಅವ ತಾಯಿ ಚಾಮುಂಡಿ ಮಾಡ್ತಿರೋ ಸರಿ ಇದ್ರೆ ಒಪ್ಕೋ, ತಪ್ಪಾದ್ರೆ ನೀನೇ ನೋಡ್ಕೋ ಅಂದ್ಬಿಟ್ಟು ಮುಗಿಸ್ಬಿಡ್ತಾರೆ. ತಾವೇನ್ ಹೇಳ್ತೀರಿ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ವಿಚಾರದಲ್ಲಿ ರಾಜಮನೆತನವನ್ನ ಎದುರಾಕೊಂಡು ಸಿಎಂ ಸಿದ್ದರಾಮಯ್ಯನವರ ಡೋಂಟ್ ಕೇರ್ ಕಲ್ಚರ್ ಬಗ್ಗೆ ತಾವೇನು ಹೇಳ್ತೀರಿ? ಚಾಮುಂಡಿ ಪ್ರಾಧಿಕಾರ ರಚನೆ ಒಳ್ಳೇದು ಅಥವಾ ರಾಜಮನೆತನದ ಸುಪರ್ದಿನಲ್ಲಿ ಏನು ಹಂಗೆ ಅವರೇ ರಾಜಮನೆತನ ಆಕ್ಷೇಪಗಳೇನೂ ಇಲ್ಲ ಅಂದರೆ ಲೈಕ್ ಅವರು ಬಂದ್ಬಿಟ್ಟು ಅವಳಿಗಳು ಇಟ್ಕೊಂಡೇನಿಲ್ಲ. ಸೊ ಅವ್ರ ಪಾಡ್ಗೆ ಅವರು ಹಂಗೆ ಹೋಗ್ತಾ ಇತ್ತು. ಈ ಸರ್ಕಾರ ಜಿದ್ದಿಗೆ ಬಿದ್ದು ರಾಜಮನೆತನದೊಂದಿಗೆ ಈ ಪ್ರಾಧಿಕಾರ ರಚನೆ ಮಾಡ್ತಾ ಇರ್ತಕ್ಕಂಥ ಸರಿಯೋ ತಪ್ಪು? ತಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.